ಬರ್ತೀನಿ ನಾಗರಾಜ್ ಅದವ್ರು ನಿಮ್ಮ ಹತ್ರ ನಿಮ್ಮ ಹತ್ರನೇ ಅವ್ರ ಹತ್ರ ಬರ್ತೀನಿ. ಏನು ಕೇಳಂಗಿಲ್ಲ. ಬಜೆಟ್ ಮಾಡೋದು ನಾನು ಆಯ್ತು, ಸರ್, ನೀವಲ್ಲ, ಬಜೆಟ್ ಮಾಡೋದು ನಾವು. ಸಿದ್ದರಾಮಯ್ಯ ಅವರ ವಕ್ತಾರೇ ನಾನು, ರೂಲಿಂಗ್ ಪಾರ್ಟಿಯವ್ರು ನಾನು. ನಾಗರಾಜ್ ಆದ್ರೆ ಮೂಲತಃ ನಿಮಗೆ ಕೇಳ್ತಾ ಇದ್ದೀನಿ, ನೀವು ಸಾರ್ವಜನಿಕರ ದೃಷ್ಟಿಕೋನದಿಂದ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದು ಎರಡೂ ರಾಜಕೀಯ ಪಕ್ಷಗಳು ಕೂತಾರಲ್ಲ, ಅವರ ಕಾಂಟ್ರಿಬ್ಯೂಷನ್ ಜೀರೋ ಆನ್ ದ ಮ್ಯಾಟರ್ ಆಫ್ ಬರಗಾಲ. ರೈತರನ್ನ ಆತ್ಮಹತ್ಯೆಗೆ ದುಡ್ತಾ ಇರ್ತಕ್ಕಂಥ ಇವು ಜನ, ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ನಾವು ಪ್ರಶ್ನೆ ಮಾಡ್ಲಿಕ್ಕೆ ಮುಂದುವರಿಸಿ. ಓಕೆ, ಎಸ್ ಎಂ ಡಿ ಲಕ್ಷ್ಮಣ ಅವರೇ, ಈ ಸಂಬಳ, ಪಿಂಚಣಿ, ಬದ್ಧತಾ ವೆಚ್ಚ ಅಂದರೆ ಸಾಲ ಮರುಪಾವತಿ ಇವೆಲ್ಲ ಸೇರಿದರೆ ಆಲ್ಮೋಸ್ಟ್ ಆಲ್ 1.5 ಇದಕ್ಕೆ ಹೋಗುತ್ತೆ, ಲಕ್ಷ ಗಾತ್ರ ಹೋಗೋದು ನಮಗೆ. ಅದ್ರ ಮೇಲೆ 55,000 ಕೋಟಿ. ಇದು ನಮಗೆ ಇನ್ನೂ ಉಳಿಯೋದು ಕಡಿಮೆಯಲ್ಲಿ. ನಿಭಾಯಿಸೋಕ್ಕೆ ಎಲ್ಲಿಂದ ಬರುತ್ತೆ ಈ ದುಡ್ಡು? ಕೇಂದ್ರವನ್ನು ಕೇಳಿದರೆ ನೀವು ಅಟ್ಲೀಸ್ಟು ನಾವು GST ಎಲ್ಲ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಬರಗಾರದ ವಿಚಾರದಲ್ಲಿ ಆದರೂ ಕೂಡ NDRF ಫಂಡನ್ನು 18,000 ಕೋಟಿ ಕೊಡ್ಬೋದಾಗಿತ್ತಲ್ವಾ? ಅಟ್ಲೀಸ್ಟ್ ನಿಮ್ಗೆ ಅವಾಗ ನೈತಿಕತೆ ಉಳಿಯೋದಲ್ವಾ? ಅದಕ್ಕೆ ಮುಂಚೆ ನಾಗರಾಜ್ ಅವರು ಅಲ್ಲೇ ಮಾತಾಡಿ ಸರ್. ಅವ್ರದ್ದು ಇಲ್ಲ ನಿಮ್ಮ ಮುಂದೆ ನಾನು ನೀವು ಬಡ್ಜೆಟ್ ಮಾಡಿಸೋರು ನೀವೇ ಅಲ್ವಾ, ಅದರಿಂದ ನಿಮಗೆ ಹೇಳ್ತೀನಿ ಡೈರೆಕ್ಟಾಗಿ, ಅವ್ರಿಗೆ ಹೇಳ್ತಾರೆ. 2 ವಿಷಯಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೂ ಕೂಡ ಒಂದು ಆತ್ಮಹತ್ಯೆ ಆಗಿಲ್ಲ ಅಂತಕ್ಕಂಥ ಆ ಮಾತು ಹೇಳಿಲ್ಲ ನಾನು. ಆತ್ಮಹತ್ಯೆಗಳು ಕಡಿಮೆ ಆಗಿದೆ ಅಂತ, ರಿಡ್ಯೂಸ್ ಆಗಿದೆ ಅಂತ ಇಲ್ವೇ ಇಲ್ಲ ಅಂದ್ರು ವಿಷಯ. ಇಲ್ಲ ಕಡಿಮೆ ಆಗಬಾರ್ದು. ಒಂದು ಆತ್ಮಹತ್ಯೆಯನ್ನು ಕೂಡ ಸರ್, ಒಂದು ಆತ್ಮಹತ್ಯೆಯನ್ನು ಕೂಡ ನಾಗರಾಜ್ ಸಹಿಸೋದಿಲ್ಲ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಸಹಿಸೋದಿಲ್ಲ. ಯಾಕಂದ್ರೆ ಬೇರೆಯವ್ರ ಜೀವನ ಚೆಲ್ಲಾಟ ಆಡಬಾರ್ದು ಅಂತ. ಅಕ್ಸೆಪ್ಟ್ ಇಟ್. ನಾನು ಅದ್ರ ಬಗ್ಗೆ ಎಸ್ ಸರ್, ನಾನು ಇವತ್ತು ನಿಮ್ಮ ಸ್ನೇಹಿತರು ಸತ್ಯ ಹೇಳಿರ್ತೀನಿ. ನಾನು ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 60 ಲಕ್ಷ ನೇಕಾರ ಬಂಧುಗಳ ಪರವಾಗಿ ನಾನು ಇವತ್ತು ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡೋದು. ಬಿಜೆಪಿನಾಗ ಮಾತಾಡಿ ಜಾತಿಯಾಗಿ ಯಾಕೆ ಮಾತಾಡ್ತೀವಿ? ಬೇಕು ಬಿಜೆಪಿಗೆ ನಾಗ ಮಾತಾಡಿ, ಒಟ್ಟಾರೆಯಾಗಿ ಮಾತಾಡೋಣ. 40 ನಿಮಿಷ ಡಿಬೇಟ್ ಅಷ್ಟೇ. ಪಕ್ಷದ ಆಮೇಲೆ ಬರ್ತೀನಿ. ಇವತ್ತು ನಾನು ಯಾಕೆ 46 ಜನ ನೇಕಾರರ ಬಂಧುಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾರು 46 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾರು ಕಾರಣ ಇದಕ್ಕೆ? ಸರ್ಕಾರ 3.25 ವರ್ಷ ಸರ್ಕಾರ ನಡೆಸಿದ್ರಲ್ಲ ನೀವು. ಕಡಲೆಕಾಯಿ ತಿಂತಾ ಇದ್ರ ನೀವು. ಯಾರಿಗೆ ಹೇಳ್ತೀರಿ ಮಾತನ್ನ? ನೀವು ಕೊಟ್ಟ ಬಜೆಟ್ ಅನ್ನು ಮುಂದುವರಿಸಿಕೊಂಡು ಹೋಗಿರ್ತಕ್ಕಂಥವ್ರು ನಾನು. ಸತ್ಯವನ್ನು ಕೇಳಿ ಅರುಣ್ ಸರ್, ಇಷ್ಟೊತ್ತು ನಾನು ಕೇಳ್ತಾ ಇದ್ದೆ ಕೇಳಿ. ನಾನು ನಿಮ್ಮನ್ನ ಕೇಳ್ತಾ ಇರ್ತಕ್ಕಂಥ ಅರುಣ್ ಸರ್, ಫುಲ್ ಟೈಮ್ ಬಜೆಟ್ ನಾವು ಈಗ ಕೊಡ್ತಾ ಇರ್ತಕ್ಕಂಥದ್ದು. ಮೊನ್ನೆ ಮಾಡಿದ ಬಜೆಟ್ ನಾವು ಇವರು ಮಾಡಿದ ಬಜೆಟ್ ಹೋಗಿದ್ದೇವೆ. ಕೇವಲ ಖರ್ಚು ವೆಚ್ಚಕ್ಕೆ ನಾವು ಅದಕ್ಕೆ ಚುನಾವಣಾ ಸಂದರ್ಭದಲ್ಲಿ ನಿಮ್ಮ ಜನಾಂಗದವರು ಏನಾದರೂ ಸ್ವೀಕಾರ ಮಾಡ್ಕೊಂಡಿದ್ರೆ ನೀವೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ವಿದ್ಯುತ್ ಶಕ್ತಿ ಕೊಡ್ಲಿಲ್ಲ. ಇವತ್ತು ಫ್ರೀಯಾಗಿ ಕೊಡ್ತಾ ಇದಾರಲ್ಲ ವಿದ್ಯುತ್ ಶಕ್ತಿ. ಇಲ್ಲ, ಅದರಲ್ಲಿ ಸಮಸ್ಯೆ ಇದೆ. ವಿದ್ಯುತ್ ಶಕ್ತಿ ಕೊಡುವಂಥ ಸಂದರ್ಭದಲ್ಲಿ ಹಿಂದೆ 1.25 ರೂಪಾಯಿಗೆ ಕರೆಂಟನ್ನು ಏನು ವಿದ್ಯುತ್ ಶಕ್ತಿ ಕೊಡ್ತಾ ಇದ್ರು ಅದನ್ನು ರದ್ದು ಮಾಡಿ ಚುನಾವಣಾ ಸಂದರ್ಭದಲ್ಲಿ ಇದೇ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು 20 ಹೆಚ್ಚು ಕೂಡ ಉಚಿತವಾಗಿ ಕೊಡ್ತೀವಿ ಅಂತ. ಒಂದು ನಿಮಿಷ ನಿಮ್ಮ ಪ್ರಶ್ನೆ ಫೇರ್. ನಿಮ್ಮ ಪ್ರಶ್ನೆ ಕರೆಕ್ಟ್ ಆಗಿದೆ, ಅದಕ್ಕೆ ಉತ್ತರ ಸರ್ಕಾರ ಏನು ಕೊಡುತ್ತೆ ನೇಕಾರರ ವಿಚಾರದಲ್ಲಿ. ನನ್ನ ಪ್ರಶ್ನೆಗೆ ನೀವು ಉತ್ತರ ಬರಲಿಲ್ಲ. ಬರದ ವಿಚಾರದಲ್ಲೆಲ್ಲ ಬಿಜೆಪಿ ಮಾತನಾಡ್ತಾ ಇದೆ, ರೈತರ ವಿಚಾರದಲ್ಲಿ ಮಾತನಾಡ್ತಿದೆ. ನಿಮ್ಮ ನೈತಿಕತೆ ಇರಬೇಕಾಗಿದ್ದಿದ್ರೆ NDRFನ 18,000 ಕೋಟಿಯನ್ನು ಕೊಟ್ಟು ಮಾತನಾಡಬೇಕಾಗಿತ್ತು. GST ಬಿಟ್ಟುಬಿಡಿ, ಅನುದಾನವನ್ನ ಬಿಟ್ಟುಬಿಡಿ. ಈಗಿರುವಂತ ರೈತರ ಪರಿಸ್ಥಿತಿಯಲ್ಲಿ ಆ ದುಡ್ಡನ್ನಾದ್ರೂ ಕೊಟ್ಟು ಮಾತನಾಡಬೇಕಾಗಿತ್ತಲ್ವಾ? ಒಂದು ನಿಮಿಷ, ಅದಕ್ಕೆ ಹೇಳ್ತೀನಿ. ಇವತ್ತು 200ಕ್ಕೂ ಕೂಡ ಹೆಚ್ಚು ತಾಲೂಕುಗಳು ಬರಪೀಡಿತ ಅಂತಕ್ಕಂಥದ್ದು ಇವತ್ತು ಸರ್ಕಾರ ಮಾಡಿರ್ತಕ್ಕಂಥದ್ದು. 200 ತಾಲೂಕು ಕೇಂದ್ರದವರೇ ಬಂದು ವರದಿ ಮಾಡ್ಕೊಂಡು ಹೋಗಿರೋದು. ನಾನು ಒಪ್ಕೊಂತೀನಿ ಅದನ್ನ. ಹೆಚ್ಚು ಅಂತ ಅಂದಾಗ ನೀವು ಹೇಳಿರ್ತಕ್ಕಂಥ ಕನ್ನಡಿಗರ ಬಗ್ಗೆ ನಿಮ್ಗೆ 26 ಸೀಟುಗಳು ಕೊಟ್ರಲ್ಲ, ನೀವು ಯಾಕ್ರಿ ಕೊಡ್ತಾ ಇಲ್ಲ, ಸಹಾಯ ಮಾಡ್ತಾ ಇಲ್ಲ? ಸರಿಯಾದಂತ ವ್ಯವಸ್ಥೆ ಒಳಗಡೆ ಸರ್ಕಾರದಿಂದ ಸರಿಯಾದಂತ ಮಾಹಿತಿಯ ಕೊರತೆಯಿಂದ ಇವತ್ತು NDRF ನಿಂದ ಬರಬೇಕಾಗಿರೋ ದುಡ್ಡು ಕೇಂದ್ರದಿಂದನೇ ಒಂದು ತಂಡ ಬರುತ್ತೆ. ತಂಡ ಬಂದು ಯಾವಾಗ ಬರಗಾಲ ಮುಗಿದೋದ್ಮೇಲೆ ಈಗ ಎಲ್ಲ ಒಂದ್ ನಿಮಿಷ, ಈಗ ನೀವು ಬಜೆಟ್ ಅಲ್ಲಿ ಅವರಿಂದ ನಿರೀಕ್ಷೆ ಮಾಡ್ತೀರಾ? ನೀವು ಯಾವ್ದನ್ನ ರೈತರಿಗೆ ಅದು ಮಾಡಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು ಅಂತ ಅವ್ರನ್ನ ಹೇಗೆ ನಿರೀಕ್ಷೆ ಮಾಡ್ತೀರಾ? ಬರಗಾಲದ ವಿಚಾರ ಇನ್ನುಳಿದಂತದ್ದು ಬೇರೆ ಬಜೆಟ್ ಅಲ್ಲಿ ಬರಗಾಲದ ವಿಚಾರ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬನಿಗೂ ಕೂಡ ಹಕ್ಕಿದೆ, ಕೇಳ್ತಕ್ಕಂಥದ್ದು ಹಕ್ಕಿದೆ. ಸರ್ಕಾರ ಯಾವ ಸರ್ಕಾರ ನಾಗರಾಜ್ ಆದವ್ರೆ ಅವರು ಕೊಡ್ತಾ ಇಲ್ಲ ಅಂದ ತಕ್ಷಣ ಅದರಿಂದ ನುಣುಚ್ಕೊಳ್ಳೋಕೆ ನೀವು ಆಗಲ್ಲ, ಸಾಧ್ಯವೇ ಇಲ್ಲ. ಮನೆಯಲ್ಲಿ ಒಂದು ತಂದೆ ಮಕ್ಕಳಿಗೆ ಏನು ತಿನ್ನ ಹಾಕ್ತಾ ಇಲ್ಲ, ಅವನು ದಾದಿಪೀರಲ್ಲಿ ಓಡಾಡ್ತಾ ಇದ್ದಾನೆ ಅಂದಾಗ ತಾಯಿ ಉಪವಾಸ ಕೆಡೋದಿಲ್ಲ, ಮಕ್ಕಳಿಗೂ ಊಟ ಹಾಕಿಸ್ತಾರೆ. ಹಾಗೆ ರೈತರ ವಿಚಾರದಲ್ಲಿ
ಹಸುಗಳ ವಿಚಾರದಲ್ಲಿ, ಮೇವಿನ ವಿಚಾರದಲ್ಲಿ, ಕುಡಿಯೋ ನೀರಿನ ವಿಚಾರದಲ್ಲಿ ರಾಜ್ಯ ಸರ್ಕಾರ ಬದ್ಧತೆ ತೋರಿಸಬೇಕಾಗಿತ್ತು ಇಷ್ಟೊತ್ತಿಗೆ. ಸರ್ ನಾವು ಈಗಾಗಲೇ ಕೊಟ್ಟಿದ್ದೀವಿ ಏನು? 2,000 ರೂಪಾಯಿ ಸರ್. 4,000 ರೂಪಾಯಿ ರದ್ದು ಮಾಡಿದ್ರು ಇವತ್ತು ಸರ್ಕಾರ. ಒಂದು ಕಡೆ ಹೇಳಿ ಏನು 4,000 ರೂಪಾಯಿ ರದ್ದು ಮಾಡಿದೆ. ಇರಿ ಸರ್, ಒಂದು ಕಡೆ 2,000 ರೂಪಾಯಿ ಮತ್ತೆ ಆ ಕುಟುಂಬಗಳಿಗೆ ಬದುಕಲಿಕ್ಕೆ ಗ್ಯಾರಂಟಿಗಳು, ಇನ್ನೊಂದು ಕಡೆ ಮೇವಿಗೆ ಹಣಕಾಸು ಸಪರೇಟ್ ಆಗಿ. ಹೋಲ್ಡ್ ಮಾಡ್ತಾ ಇದ್ದೀನಿ. ನೀವೇ ಬಿಗಿನಿಂಗ್ ಅಲ್ಲಿ ಹೇಳ್ತೀರಾ ನಾವು ಗ್ಯಾರಂಟಿ ಕೊಡ್ತಾ ಇರೋದ್ರಿಂದ ಅವರೆಲ್ಲ ಕಡೆ ಸುತ್ತಾಡ್ತಾ ಇದ್ದಾರೆ, ಅದರಿಂದ GST ನಮಗೆ ಕಲೆಕ್ಟ್ ಆಗ್ತಾ ಇದೆ ಅಂತ. ಫೇರ್? ನೋಡ ಪಾಯಿಂಟ್ ಫೇರ್. ಹಾಗಿದಾಗ ರೈತನಿಗೆ ಬರ್ತಾ ಇದ್ದಂತ 4,000 ರೂಪಾಯಿನೂ ಕಡಿತಗೊಳಿಸಿದ್ರಿ. ಒಂದ್ ನಿಮಿಷ ಪಾಯಿಂಟ್ ಒಂದ್ ನಿಮಿಷ ನೀವು ಒಂದ್ ನಿಮಿಷ ಡೋಂಟ್ ಜಂಪ್ ಬಿಟ್ವೀನ್ ದ ಲೈನ್ ಈಸ್ ಜಂಪಿಂಗ್. ಓಕೆ, ನೀವು ಹೇಳ್ತಾ ಇರೋದು ನಾವು ಕೊಟ್ಟಿರುವಂತ ದುಡ್ಡಿನಿಂದಾಗಿ ಅವ್ರು ಓಡಾಡ್ತಾ ಇದ್ದಾರೆ. ಕರೆಕ್ಟ್, ಮನೆಯಲ್ಲಿರೋರು ಓಡಾಡ್ತಾ ಇದ್ದಾರೆ, ಅದರಿಂದ 18% ನಮಗೆ GST ಬಂದುಬಿಟ್ಟಿದೆ ಅಂತ ಹೇಳಿ. ಹಾಗಿದಾಗ ರೈತ ಬರಗಾಲ ಬಂದಿದ್ರಿಂದ ದುಡ್ಡು ಎಲ್ಲಿಂದ ಬಂತು ಅವನಿಗೆ ಎಲ್ಲಿಂದ ಬರುತ್ತೆ? ದುಡ್ಡು ಎಲ್ಲಿಂದ ನಾನು ಹೇಳ್ತಾ ಇದ್ದೀನಿ. ನೀವು ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು ರೇಸ್ ಮಾಡಿದಿರಿ ಮೇರಾಣಿಯವರೇ, ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ನೀವು 4,000 ಬಗ್ಗೆ ಮಾತಾಡಿದ್ರಿ. ಅವರು ತಾಕತ್ತಿದ್ರೆ ಅವ್ರು 2 ತಿಂಗಳು ಮಾತ್ರ 4,000 ಕೊಟ್ಟರು, ತದನಂತರ 2,000 ಇಳಿಸಿದ್ರು. ಗೊತ್ತಾ ನಿಮ್ಗೆ ಸತ್ಯ? ವಿ ನೋ ದ ಫ್ಯಾಕ್ಟ್ ಅಬೌಟ್ ಇಟ್. ನಾವು ಇಡ್ತೀವಿ ಜನಗಳ ಮುಂದೆ. ಇವರು ಬೋಗಸ್ ಅಂತ ವಿಚಾರ. 6,000 ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ನಿಜ. ಸುಳ್ಳು ಅಂತೀನಿ, ಸರಿಯಾಗಿರೋ ಸರಿ ಅಂತೀನಿ. 6,000 ಒಂದ್ ನಿಮಿಷ, ನೀವು ಅದರಿಂದ ಜಂಪ್ ಮಾಡಕ್ ಹೋಗಿ ಜಂಪ್ಲಿಲ್ಲ ಸರ್. ನೀವು ಹೇಳಿದ್ರಲ್ಲ 4,000 ಬರೆದು ನಿಲ್ಸಿದ್ರಿ ಅಂತಲ್ಲ, ಅದಕ್ಕೆ ಮೋಸ ಮಾಡಿದ್ದೆ ಬಿಜೆಪಿ. ಸಾಧ್ಯನೇ ಇಲ್ಲ, ಅವ್ರು ಕೊಡ್ಲಿಲ್ಲ. ಯಾಕೆ? ಕೇವಲ 2,000 ಇಳಿಸಿಬಿಟ್ರು. ಫಸ್ಟ್ ಟೈಮ್ ಕೊಟ್ಟಾಗ ಎಷ್ಟು ಸಾವಿರ ಕೊಡ್ಬೇಕು? ಅವ್ರು ಇಳಿಸಿದ್ರು ಸರ್. ನೀವು ರೈತರ ಬದ್ಧವಾಗಿ ರೈತರ ವಿಚಾರದಲ್ಲಿ ಬಹಳ ಇಂಪಾರ್ಟೆಂಟ್ ಹೇಳಿದ್ರೆ ಏನ್ ಗೊತ್ತಾ? ಕುಡಿಯೋ ನೀರಿಗೆ ಏನ್ ಮಾಡ್ತದೆ, ಮೇವುಗಳಿಗೆ ಏನ್ ಮಾಡ್ತಾರೆ, ಬದುಕೋದು ಹೆಂಗೆ ಜೀವನ, ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಒಂದ್ ನಿಮಿಷ ರೀ. ಆ ಕಾರಣಕ್ಕೆ ಎಲ್ಲ DCಗಳಿಗೆ ಯಾವುದೇ ರೀತಿಯಿಂದ ಕುಂದುಕೊರತೆಗಳಾಗಬಾರ್ದು, ಕುಡಿಯೋ ನೀರಿನ ವಿಚಾರದ, ಮೇವಿನ ವಿಚಾರದ ಆಗಬಾರ್ದು ಅಂತೇಳಿ ನಾವು ಸಫಿಷಿಯೆಂಟ್ ಫಂಡ್ಗಳನ್ನ ಕೊಟ್ಟಿರೋದು ನಿಜ. ಮತ್ತು ಎಷ್ಟು ಕುಡಿಯೋ ನೀರಿಗೆ ಸುಮಾರು 325 ಕೋಟಿ ರೂಪಾಯಿಗಳನ್ನ ನಾವು ಕೊಟ್ಟಿವಿ. ಒಂದ್ ನಿಮಿಷ ರೀ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೇಳ್ಕೊಳ್ಳಿ ಏನಂತ. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 223 ತಾಲೂಕುಗಳು, 226 ತಾಲೂಕುಗಳು ಅದ್ರಲ್ಲಿ 195 ತಾಲೂಕುಗಳು ಕೂಡ ಇನ್ನೂ ಹೆಚ್ಚು ಬರಗಾಲ ಇರ್ತಕ್ಕಂಥದ್ದು. ನೀವು ಕೊಟ್ಟಿರುವಂತ 326 ಸಾಕಾಗುತ್ತೆ. ನಾನು ಏನಂತ ಇದ್ದೆ, ಫಸ್ಟ್ ಇಂದ ಬಿಗಿನಿಂಗ್ ಕೊಟ್ಟದ ವಿಚಾರಗಳು ಸ್ಟಾರ್ಟ್ ಮಾಡಿದ್ ಯಾವಾಗ ಗೊತ್ತೇನು? 3 months ಬಿಫೋರ್ ನಾವು ಸ್ಟಾರ್ಟ್ ಮಾಡಿದ್ವಿ. ಕೊಡ್ತಾ ಈ ಬಜೆಟ್ ಅಲ್ಲಿ ಅದ್ರ ಬಗ್ಗೆ ಏನಾದ್ರು ಇರುತ್ತೋ? ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ಸರ್, ಒಂದ್ ಮಾತು ಹೇಳ್ತೀನಿ. ಈ ಬಜೆಟ್ ಅಲ್ಲಿ ಸರ್ವರಿಗೂ ಸಮಪಾಲ್ ಕೊಡ್ತಕ್ಕಂಥದ್ದು, ನೊಂದಿರ್ತಕ್ಕಂಥ ಜೀವಗಳಾಗಿರ್ತದೆ, ರೈತರ ಪರ ನಿಲ್ತಕ್ಕಂಥದ್ದು, ನೀರಾವರಿಗಳನ್ನ ಪ್ರಾಮಿಸ್ ಮಾಡಿದ್ವಿ. ಮ್ಯಾನಿಫೆಸ್ಟೋ ಏನ್ ಹೇಳಿದ್ವಿ ಅದರ ಮೇಲೆ ಬಜೆಟ್ ಇರ್ತದೆ. ಮ್ಯಾನಿಫೆಸ್ಟೋ ಏನಿಲ್ಲ ಅದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು. ಮ್ಯಾನಿಫೆಸ್ಟೋ ನಾವು ಹೇಳಿದ್ವಿ 5 ವರ್ಷ ನಾವು 150. ನಾನು ವಿರಾಮ ತಗೊಳ್ಳೋ ಟೈಮ್ ಬಂದಿದೆ, ವಾಪಸ್ ಬರ್ತೀನಿ. ಅಶ್ವಿನ್ ಅವ್ರನ್ನ ಮಾತನಾಡಿಸ್ತೀನಿ. ಬರೀ ನಾವು ಕೊಡೋದ್ರ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ದೀವಿ, ರೆವಿನ್ಯೂ ಜನರೇಟರ್ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ. ಇನ್ನೊಂದು ಕಡೆಗೆ ಅಭಿವೃದ್ಧಿಯ ವಿಚಾರದಲ್ಲಿ ಮಾತನಾಡ್ತಾ ಇಲ್ಲ. ಇನ್ವೆಸ್ಟ್ ಎಲ್ಲಿಗೆ ಹಾಕ್ತೀರಾ? ರಸ್ತೆಗಳಿಲ್ಲ ಅಂತ ಅವಾಗಿಂದ ಹೇಳ್ತಾ ಇದ್ದಾರೆ. ನಿಮಗೆ ಇಂಡಸ್ಟ್ರಿಯಲ್ಗಳನ್ನು ಮಾಡೋಕ್ಕಾಗ್ತಾ ಇಲ್ಲ, ಫಂಡೇ ಇಲ್ಲ ಅಂತ ಹೇಳ್ತಾ ಇರೋದು ಒಂದು ಕಡೆಗೆ. ಅದನ್ನೆಲ್ಲಿಂದ ಬರುತ್ತೆ? ದುಡ್ಡು ಇದೆಯಾ? ಆಮೇಲೆ ಹೊಸದಾಗಿ ಒಂದು ಹೇಳಿದ್ರಲ್ವ, ನಾವು NPS ಜಾರಿ ಮಾಡ್ತೀವಿ ಅಂತ ಹೇಳಿ. ಅದು ಮೂಗಿಗೆ ತುಪ್ಪ ಸುರಿಸಿದ್ರು. 13,000 ಜನಕ್ಕಷ್ಟೇ. ಅಲ್ಲಿ ಇದ್ದಿದ್ದು 2 ಲಕ್ಷ ಜನ ಸರ್ಕಾರಿ ನೌಕರರು. ಹೇಳಿದ್ದು ಮಾಡಿದ್ದು ವಾಪಸ್